ಇವತ್ತಿನ ರೆಸಿಪಿ ಕಜ್ಜಾಯ. ನಾನಿಲ್ಲಿ 1 ಲೋಟ ಅಕ್ಕಿನ ಭಾನುವಾರ ರಾತ್ರಿ ನೆನೆಸಿದ್ದೆ. ಭಾನುವಾರ ರಾತ್ರಿ, ಸೋಮವಾರ ರಾತ್ರಿ 2 ರಾತ್ರಿಗಳು ಚೆನ್ನಾಗಿ ನೆಂದಿದೆ. ಮಂಗಳವಾರ ಬೆಳಿಗ್ಗೆ ಎದ್ದು ಈ ರೀತಿ ಅಕ್ಕಿನ ಸೋರು ಹಾಕ್ತಾಯಿದ್ದೀನಿ. ನಿಮಗೆ ಟೈಮ್ ಇಲ್ಲ ಅನ್ನೋದಾದರೆ 8 ಗಂಟೆಗಳ ಕಾಲ ಆದರೂ ನೆನೆಸ್ಕೊಳ್ಳಿ. ಜಾಸ್ತಿ ಹೊತ್ತು ನೆನೆಸಿಡೋದಾದರೆ ನೀರನ್ನು ಪದೇ ಪದೇ ಚೇಂಜ್ ಮಾಡಬೇಕಾಗುತ್ತೆ. ಈ ರೀತಿ ಸೋರು ಹಾಕಿ ಬಟ್ಟೆ ಮೇಲೆ ಒಣಗಿಸ್ಕೋಬೇಕೀಗ. ರೆಸಿಪಿ ಅಪ್ಲೋಡ್ ಮಾಡೋದು ಸ್ವಲ್ಪ ನಿಧಾನ ಆಯಿತು. ಇವಾಗ ಇದನ್ನು ಸೋರು ಹಾಕಿ ಒಂದು ಬಟ್ಟೆ ಮೇಲೆ ಒಣಗಿಸ್ಕೋಬೇಕು. ಇದನ್ನು ಹರಡ್ಕೊಂಡು ಈ ರೀತಿ 10ರಿಂದ 15 ನಿಮಿಷ ಅಷ್ಟೇ ಒಣಗಿಸ್ಕೊಂಡ್ರೂ ಸಾಕಾಗುತ್ತೆ. ಜಾಸ್ತಿ ಒಣಗ್ಸೋಕ್ಕೆ ಹೋಗಬೇಡಿ. ನಾನು ನೆರಳಲ್ಲಿ ಒಣಗಾಕಿರೋದು, ಬಿಸಿಲಿಲ್ಲ ಇಲ್ಲಿ. ಈಗ 10-15 ನಿಮಿಷ ಆಗಿದೆ ನೋಡಿ. ಈಗ ಕೈಗೆ ಅಂಟ್ಕೋತಾ ಇದ್ದಿಲ್ಲ, ಅಷ್ಟಾದರೆ ಸಾಕಾಗುತ್ತೆ. ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡ್ರು ಅಷ್ಟೇ ಚೆನ್ನಾಗಿ ಈಸಿಯಾಗಿ ಪುಡಿ ಆಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಇದನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಪುಡಿ ಮಾಡ್ಕೋಬೇಕು. ನೋಡಿ ಎಷ್ಟು ಬೆಳ್ಳಗೆ, ಎಷ್ಟು ಚೆನ್ನಾಗಿದೆ ಹಿಟ್ಟು. ಇದನ್ನು ಜರಡಿ ಹಿಡ್ಕೋಬೇಕು. ಏನಾದರೂ ಎಕ್ಸ್ಟ್ರಾ ಸ್ವಲ್ಪ ಉಳಿದಿದ್ರೆ ಅಕ್ಕಿದು ಬಂದುಬಿಡಲಿ ಅನ್ನೋ ಕಾರಣಕ್ಕೆ ಇದನ್ನು ಜರಡಿ ಹಿಡ್ಕೋತಾ ಇದ್ದೀನಿ. ಇನ್ನೂ ಸಾಫ್ಟಾದ ಹಿಟ್ಟು ನಮಗೆ ಸಿಗುತ್ತಲ್ವ, ಅದಕ್ಕೆ. ಈ ಹಿಟ್ಟನ್ನು ಅಷ್ಟೇ ಬೇಗ ಬೇಗ ಜರಡಿ ಹಿಡ್ಕೊಂಡು ಎತ್ತಿಟ್ಕೋಬೇಕು, ಒಣಗಿಸ್ಕೋಬಾರ್ದು ಹಿಟ್ಟನ್ನು. ಇದನ್ನು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಇಡ್ತಾಯಿದ್ದೀನಿ. ಇದು ಯಾವುದೇ ಕಾರಣಕ್ಕೂ ಒಣಗಬಾರ್ದು ಅನ್ನೋ ಕಾರಣಕ್ಕೆ ಮುಚ್ಚಿಟ್ಬಿಡ್ತಿದ್ದೀನಿ. ಇವಾಗಲೇ ತಕ್ಷಣ ಪಾಕ ಮಾಡ್ಕೋಬೇಕು. 1 ಲೋಟ ಅಕ್ಕಿ ತೊಗೊಂಡಿದ್ದೀನಲ್ವ, ಅದಕ್ಕೆ 1 ಲೋಟ ಬೆಲ್ಲ ತೊಗೋತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಂಡು ಶೋಧಿಸ್ಕೋತೀನಿ. ಈಗ ಮತ್ತೆ ಕರಗಿರೋ ಬೆಲ್ಲನ ಪಾತ್ರೆಗೆ ಹಾಕ್ಕೊಂಡು, ಶೋಧಿಸ್ಕೊಂಡಿರೋ ಬೆಲ್ಲ ಪಾತ್ರೆಗೆ ಹಾಕ್ಕೊಂಡು ಇದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ನೊರೆ ಬರುತ್ತಲ್ಲ, ಇವಾಗ ನಾವು ಬೆಲ್ಲನ ಪಾಕ ಚೆಕ್ ಮಾಡ್ಕೋಬೇಕು. ನೀರಿಗೆ ಹಾಕ್ಕೊಂಡು ಒಂದು ಬೌಲಲ್ಲಿ ನೀರಿಟ್ಕೊಂಡು ಪಾಕ ಬಂದಿದೆಯಾ ಇಲ್ವಾ ಅಂತ ನೀರಲ್ಲಿ ಚೆಕ್ ಮಾಡ್ಕೊಳ್ಳುವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಇಲ್ಲಾಂದರೆ ತಕ್ಷಣಕ್ಕಾಗಲೇ ಪಾಕ ಬಂದೇ ಬಿಟ್ಟಿರುತ್ತೆ. ಇದಿನ್ನೂ ಆಗಿಲ್ಲ, ಇನ್ನೊಂದು ಸತಿ ಇವಾಗ ಚೆಕ್ ಮಾಡ್ಕೋತೀನಿ. ಈ ಟೈಮಲ್ಲಿ ಸೆಕೆಂಡ್ ಟೈಮಿಗೆ ಇಲ್ಲಿ ಪಾಕ ಕರೆಕ್ಟಾಗಿ ರೆಡಿಯಾಗಿತ್ತು. ಹೀಗೆ ನಮಗೆ ಕೈಗೆ ಬರಬೇಕು. ಹೀಗಿರಬೇಕು, ತುಂಬ ಗಟ್ಟಿಯಾಗಬಾರ್ದು. ಇವಾಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಏಲಕ್ಕಿ ಪುಡಿ ಮಾತ್ರ ಹಾಕಿದ್ದೀನಿ. ನೀವು ಬೇಕಿದ್ರೆ ಗಸಗಸೆ, ಎಳ್ಳು ಏನು ಬೇಕಾದ್ರೂ ಹಾಕೋಬೋದು. ಎಳ್ಳನ್ನು ನಾನು ಇದಕ್ಕೆ ಹಾಕಿಲ್ಲ, ಮೇಲ್ಗಡೆ ಹಾಕ್ಕೋತೀನಿ, ಕ್ರಿಸ್ಪಾಗಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ನೀವು ಬೇಕಿದ್ರೆ ಇದಕ್ಕೂ ಹಾಕ್ಕೋಬೋದು, ಎಣ್ಣೆನೆಲ್ಲ ಹರಡ್ಕೊಳ್ಳುತ್ತೆ ಅನ್ನೋದಾದರೆ. ಈಗ ಇದು ಕರೆಕ್ಟಾಗಿ ಎಲ್ಲ ಹಿಟ್ಟನ್ನು ಹಾಕಿ ತೆಗೆದಿಟ್ಕೋತಾ ಇದ್ದೀನಿ. ಇಷ್ಟು ಹದ ಬಂದರೆ ಸಾಕು. ಇದಕ್ಕಿಂತ ಸ್ವಲ್ಪ ನೀರಾಗಿದ್ರೂ ಪರವಾಗಿಲ್ಲ, ನಾಳೆ ಅಷ್ಟರಲ್ಲಿ ಗಟ್ಟಿಯಾಗುತ್ತೆ. ಈಗ ಅದ್ರ ಮೇಲೆ ಎಣ್ಣೆ ಹಾಕಿ ಒಂದು ಬೇರೆ ಡಬ್ಬಿಗೆ ನಾನು ಟ್ರಾನ್ಸ್ಫರ್ ಮಾಡಿ ಎಣ್ಣೆ ಹಾಕಿ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಇದನ್ನು ಮತ್ತೆ ನಾಳೆ ನಾನು ಕಜ್ಜಾಯ ಮಾಡ್ಕೋತೀನಿ. ಈಗ ನೋಡಿ ಈ ರೀತಿ ಸ್ವಲ್ಪ ಡ್ರೈ ಆಗಿತ್ತು. ಇದನ್ನು ಚೆನ್ನಾಗಿ ಈ ರೀತಿ ಕೈಯಲ್ಲಿ ನಾದ್ಕೋಬೇಕು. ಚೆನ್ನಾಗಿ ಬರುತ್ತೆ ಉಂಡೆಗಳು ಅಷ್ಟೇ. ಚೆನ್ನಾಗಿ ನಾದ್ಕೊಂಡ್ರೆ ಉಂಡೆ ಬರುತ್ತೆ, ಆಯಿತಾ. ಏನು ಇದು ಭಯ ಪಡಬೇಕಾಗಲ್ಲ ಗಟ್ಟಿಯಾಗಿ ಹೋಗಿದೆಯೇನೋ ಅಂತ. ಇವಾಗ ಇದನ್ನು ಒಂದು ಶೀಟ್ ಮೇಲೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ತಟ್ಕೋಬೇಕು. ಅದ್ರ ಮೇಲೆ ನಾನು ಎಳ್ಳು ಹಾಕ್ಕೊಂಡು ತಟ್ಕೋತಾ ಇದ್ದೀನಿ. ನೀವು ಎಳ್ಳು ಬೇಡ ಅನ್ನೋದಾದರೆ ಎಳ್ಳು ಹಾಕ್ತೇನೋ ಹಾಗೇನೋ ತಟ್ಕೋಬೋದು. ಇದನ್ನು ಹೋಲ್ಡ್ ಮಾಡದೆ ಹಾಗೆ ತಟ್ತಾ ಇದ್ದೀನಿ. ಯಾವ ರೀತಿ ಬೇಕಾದರೂ ನೀವು ನಿಮಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೋಬೋದು. ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ. ಈಗ ಇನ್ನೊಂದು ಹೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಎಣ್ಣೆನೂ ಅಷ್ಟೇ ತೀರ ಕಾದಿರಬಾರ್ದು, ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಲೋ ಟು ಮೀಡಿಯಮಲ್ಲಿ. ಸ್ವಲ್ಪ ಹೀಗೆ ನೀವೇನೇ ಹಿಂಗೆ ಸ್ವಲ್ಪ ಮೇಲೆ ತೆಕ್ಕೊಳ್ಳಿ, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ. 1 ಅಥವಾ 2 ಕಜ್ಜಾಯನ ನೀವು ಕರ್ಕೋಬೋದು. ಎಲ್ಲ ಒಟ್ಟೊಟ್ಟಿಗೆ ಹಾಕಕ್ಕೆ ಹೋಗಬೇಡಿ, ಮತ್ತು ನಮಗೆ ಮಾಡೋಕ್ಕಾಗಲ್ಲ. ಅದು ಚೆನ್ನಾಗಿ ಫ್ರೈ ಆಗಬೇಕು. ನಿಧಾನದಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಹೊಂಬಣ್ಣ ಬರುತ್ತಲ್ಲ ಕಜ್ಜಾಯ, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗ ಕಜ್ಜಾಯ ರೆಡಿಯಾಗಿದೆ.
ರೆಸಿಪಿ ಈಸಿ ಇದೆ. ಫಸ್ಟಿಗೆ ಮಾಡೋದಾದರೆ ನೀವು ಒಂದೇ ಒಂದು ಲೋಟ ಹಾಕ್ಕೊಂಡು ಮಾಡ್ಕೊಳ್ಳಿ. ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.